ಮಾತಾರಂ. ನಮ್ಮಣ್ಣ ಇದ್ದಾರೆ. ಮ್ಯಾರಥಾನ್ ಸ್ಟಾರ್ಟ್ ಆಯ್ತಾ ಅಥವಾ ಇನ್ನೂ ಸ್ಟಾರ್ಟ್ ಆಗಬೇಕಾ ಗೊತ್ತಿಲ್ಲ. ಹ್ಯೂಜ್ ಕ್ರೌಡ್ ಗ್ಯಾದರ್ ಆಗುತ್ತಲ್ಲ, ಸೊ ಅದರಿಂದ ಸ್ಟಾಲ್ಸ್ ಎಲ್ಲ ಇಡ್ತಿದ್ದಾರೆ. ಕಂಪ್ಲೀಟ್ 360 ಡಿಗ್ರಿ ರೆಕಾರ್ಡ್ ಆಗುತ್ತೆ. ಹೋಗ್ಬಿಟ್ಟು ಲ್ಯಾಪ್ಟಾಪಲ್ಲಿ ಹಾಕ್ಕೊಂಡು ಕಂಪ್ಲೀಟ್ 360 ಡಿಗ್ರಿ ರಿಫ್ರೇಮಿಂಗ್ ಮಾಡಿಬಿಟ್ಟು ಎಡಿಟ್ ಮಾಡೋದಷ್ಟೇ. ಹೌದಾ? ಅದ್ರದ್ದು ಮೈನ್ ರೋಡಲ್ಲಿ ಹೊಡೋದ್ರೇ ಬೆಸ್ಟ್ ಅನ್ಸುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಬೆಳಗ್ಗೆ ಪಬ್ಬಲ್ಲಿ ಕೂತ್ಕೊಂಡು ವಾಟರ್ ಕುಡಿದ್ರು ಜನ ಓಡ್ಕ ಅನ್ಕೋತಾರೆ. ಎಲ್ಲ ಕಂಪ್ಲೀಟ್ ಮಸ್ತ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಹೈಕೋರ್ಟ್ ಆಫ್ ಕರ್ನಾಟಕ. ಸೊ ರೋಡ್ ದಾಟೋಣ ಬನ್ನಿ. ಎಲ್ಲ ಕಂಪ್ಲೀಟ್ ಇದೆ, ಕಂಪ್ಲೀಟ್ ಅರೇಂಜ್ಮೆಂಟ್ಸ್. ಮ್ಯಾರಥಾನ್ ಸ್ಟಾರ್ಟ್ ಆಯ್ತಾ ಅಥವಾ ಇನ್ನೂ ಸ್ಟಾರ್ಟ್ ಆಗಬೇಕಾ ಗೊತ್ತಿಲ್ಲ. ಮೋಸ್ಟ್ಲಿ ಆಗ್ಬಿಟ್ಟಿರುತ್ತೆ. ಇಷ್ಟೊತ್ತಿಗೆ ಯಾರು ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನೀವು ವಿಧಾನಸೌಧದ ಮುಂದೆ ಒಂದು ಡೀಸೆಂಟ್ ಕ್ರೌಡ್ನ ನೋಡ್ಬೋದು. ಎಲ್ಲರೂ ಫೋಟೋ ತೆಗೆಸ್ಕೊತಿದ್ದಾರೆ, ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ. ಸುತ್ತಮುತ್ತಲಿನ ವಾತಾವರಣ ತುಂಬ ಚೆನ್ನಾಗಿದೆ. 80ನೇ ಸ್ವತಂತ್ರ ದಿನಾಚರಣೆ. ಇಲ್ಲಿ ಪ್ರೋಗ್ರಾಮ್ ನಡೆಯುತ್ತಿದೆ, ಆದ್ದರಿಂದ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ. ಸ್ಕೂಲಲ್ಲಿರಬೇಕಾದ್ರೆ ಬೆಳಗ್ಗೆ ಮಾರ್ಚ್ ಪಾಸ್ಟ್ ಅದು ಇದು ನಡೀತಿತ್ತು. ನೋಡಿ ಒಂದ್ಸತಿ ನಿಂತ್ಕೊತೀನಿ, ಕಂಪ್ಲೀಟ್ ನೋಡ್ಕೊಳ್ಳಿ. ನಾವು ಇಂದು ವಿಧಾನಸೌಧ ಎಲ್ಲ ರೆಕಾರ್ಡ್ ಮಾಡ್ತಾರಪ್ಪೋ. ಸೊ ಗಗನ ಫ್ರೀಡಮ್ ಸ್ಪೆಷಲ್, ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಫುಲ್ ಓಡ್ಕೊಂಬರ್ತಿದ್ದಾನೆ. ಆಲ್ ಗುಡ್ ಸೋ ಫಾರ್. ನಾವಿಲ್ಲಿ ಆಲ್ರೆಡಿ ಬಂದು ರೀಚ್ ಆಗಿಬಿಟ್ಟಿದ್ದೀರಿ. ಗೊತ್ತಿಲ್ಲ ಅವನಿಗೆ ಗಾಡೀಲಿ ಬಂದಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಫ್ಲಾಶ್ ಬ್ಯಾಕ್. ಆಲ್ ಗುಡ್ ಸೋ ಫಾರ್. ಇನ್ನ ತುಂಬಾ ಇದೆ ಹೋಗೋದು. ವಿಷಯ ಏನಪ್ಪಾ ಅಂದ್ರೆ, ಗಗನ ನನಗೊಂದು ಫಿಟ್ನೆಸ್ ಚಾಲೆಂಜ್ ಕೊಟ್ಟಿದ್ದಾನೆ. ಮತ್ತಿಕೆರೆ ಟು ಕಬ್ಬನ್ ಪಾರ್ಕ್ ಯಾರು ಫಸ್ಟ್ ರೀಚ್ ಆಗ್ತಾರೆ ಬೈ ರನ್ನಿಂಗ್. ಇಲ್ಲಿವರೆಗೂ ಆರಾಮಾಗಿದೆ, ಮುಂದೆ ನೋಡ್ಬೇಕು ಹಿಂಗಿರುತ್ತೆ. ಮ್ಯಾಸಿವ್ ನಮಸ್ಕಾರ. ಇಲ್ಲಿಂದ ಕಬ್ಬನ್ ಪಾರ್ಕ್ಗೆ ಓಡ್ಕೊಂಡು ಹೋಗ್ಬೇಕು ನಾನು ಮತ್ತು ನಮ್ಮ ಫ್ರೆಂಡ್ ಗಗನ. ನೋಡೋಣ, ನಮ್ಮ ಫ್ರೆಂಡ್ ಓಡ್ಕೊಂಬಂದರೆ ನಾನು ಗಾಡೀಲಿ ಬರ್ತಿದ್ದೀನಿ. ಇಲ್ಲಿಂದ ಕಬ್ಬನ್ ಪಾರ್ಕ್ಗೆ ಯಾರು ಓಡ್ಕೊಂಡು ಹೋಗ್ತಾರೆ? 15 ಕಿಲೋಮೀಟ್ರ್ ಇದೆ. ಚಾಲೆಂಜ್ ಕೊಟ್ಟರೆ ಕಂಪ್ಲೀಟ್ ಮಾಡೋ ಥರ ಕೊಡಬೇಕು. 15 ಕಿಲೋಮೀಟ್ರ್ ಎಲ್ಲಿಂದ ಓಡಲಿ ನಾನು? ಅದಕ್ಕೆ ನಾನು ಗಾಡೀಲಿ ಬಂದುಬಿಡ್ತೀನಿ. ಯಾರು ನಮ್ಮ ದೋಸ್ತಂಗೆ ಹೇಳಕ್ಕೆ ಹೋಗ್ಬೇಡಿ. ನಾವು ಸ್ಯಾಂಕಿ ರೋಡಿಂದ ಓಡಿದ್ರೆ ನಮ್ಮ ದೋಸ್ತ UBL ರೋಡಿಂದ ಓಡ್ಕೊಂಬರ್ತಾನೆ. ದೇವಸಂದ್ರ ಬಸ್ ಸ್ಟಾಪ್ ದಾಟಿದೆ. ಪ್ರೀತಿ ಗೊತ್ತಿಲ್ಲ ಎಲ್ಲಿದ್ದಾನೆ ಏನು ಕತೆ ಅಂತ, ಬಟ್ ಅವ್ನ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಹಿ ವಾಸ್ ವೆರಿ ಫಿಟ್. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಇಲ್ಲಿ ಲೆಫ್ಟ್ ತಗೊಂಡ್ರೆ ಸೀದಾ ಸ್ಯಾಂಕಿ ಟ್ಯಾಂಕ್ ರೋಡ್ ಕನೆಕ್ಟ್ ಆಗುತ್ತೆ. ಸ್ಯಾಂಕಿ ರೋಡ ಸ್ಯಾಂಕಿ ಟ್ಯಾಂಕ್ ರೋಡ ಸ್ಯಾಂಕಿ ರೋಡ್ ಸ್ಯಾಂಕಿ ರೋಡ್ ಕನೆಕ್ಟ್ ಆಗುತ್ತೆ ಸೀದಾ. ಅವನು ಆ ಕಡೆ UBL ರೋಡಿಂದ ಬರ್ತಿದ್ದಾನೆ. ನಾನು ಯಾಕೆ ಇಷ್ಟು ಫಾಸ್ಟಾಗಿ ಓಡಿಸ್ತಿದ್ದೀನೋ ಗೊತ್ತಿಲ್ಲ. ಅವ್ನು ಓಡ್ಕೊಂಡು ಬರ್ತಿರೋದು, ನಾನು ಗಾಡೀಲಿ ಬರ್ತಿರೋದು. ನಿಧಾನಕ್ಕೆ ಓಡಿಸಿದ್ರೆ ಆಗುತ್ತೆ. ಆ್ಯಕ್ಚುಲಿ ಅವ್ನು ತುಂಬ ಫಿಟ್ ಆಗಿದ್ದೆ ನಾವು ಪರಿಚಯ ಆದಾಗ. ಇವಾಗ ವಯಸ್ಸು ವರ್ಷ, ಇವಾಗ ಉಲ್ಟಾ ಆಗ್ಬಿಟ್ಟಿದ್ದೀನಿ. ನಾನು ಫಿಟ್ ಆಗಿದ್ದೀನಿ, ಅವ್ನು ಹಂಡೆ ಆಗ್ಬಿಟ್ಟಿದ್ದಾನೆ. ಒಂದು ಫೋಟೋ ಇದೆ, ಆ ಫೋಟೋ ಹಾಕ್ತೀನಿ ನೋಡಿ. ಸಕ್ಕ ಫಿಟ್ ಆಗಿದ್ದ, ಸಖತ್ ಮೋಟಿವೇಟ್ ಮಾಡೋ ಮಗ. ಪುಷಪ್ಸ್ ಮಾಡು, ಜಾಗಿಂಗ್. ಇವಾಗ ಏನಕ್ಕೆ ದಪ್ಪ ಆಗಿದ್ದಾನೋ ಗೊತ್ತಿಲ್ಲ. ಅವ್ನ ಅಂಡರ್ ಎಸ್ಟಿಮೇಟೇ ಮಾಡೋಂಗಿಲ್ಲ. ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಅಲ್ಲಿಂದ ಐ ಸ್ಟಾರ್ಟ್ ಜಾಗಿಂಗ್ ಬ್ಯಾಕ್. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಕತೆ ತಂಗಿದೆಯಲ್ಲ. ಬೇಗ ಹೋಗಿ ನಾವು ಅಲ್ಲೂ ವರ್ಕೌಟ್ ಮಾಡೋಣ ಬನ್ನಿ. ಕಬ್ಬನ್ ಪಾರ್ಕಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿಂದ ಓಡ್ಕೊಂಡು ಹೋಗೋದು ಏನಿದೆ ಅಲ್ಲಿ ತನಕ, ಬಟ್ ಚೆನ್ನಾಗಿರುತ್ತೆ. ಒಂಥರ ಚಾಲೆಂಜಸ್ ಮಾಡಬೇಕು. ಎಲ್ಲಿ ನಾವು ಲಾಸ್ಟ್ ಟೈಮ್ ಕಬ್ಬನ್ ಪಾರ್ಕಿಗೆ ಸೈಕಲಲ್ಲಿ ಹೋಗಿದ್ವಿ. ಈ ಸತಿ ಓಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನು, ಬಟ್ ನಾನು ಮೋಸ ಮಾಡ್ತಿದ್ದೀನಿ ಗಾಡೀಲಿ ಹೋಗಿ.
ಇಲ್ಲಿ ಕನೆಕ್ಟ್ ಆಗ್ತಾನೆ ಅನ್ಸುತ್ತೆ ಗಗನ. ಪೊಲೀಸರು ಇದ್ದಾರೆ. ಹೆಲ್ಮೆಟ್ ಹಾಕ್ಕೊಂಡಿದ್ದೀನಲ್ಲ, ಏನೇ ಕದ್ರಕ್ಕೆ. ಯಾವ ಕಾರ್ ಇದು? ಯಾವುದೋ ಚೆನ್ನಾಗಿದೆ ಕಾರು. We are heading towards ನಮ್ಮ ಅಣ್ಣನ ಮನೆ. ಇವತ್ತು ನಾನು ಜಾಗಿಂಗ್ ಎಲ್ಲಿ ಮಾಡ್ತಿದ್ದೀನಿ ಅಂತ ಕೇಳಿದ್ರೆ ಎದ್ರುಕೊಂಡ್ಬಿಡ್ತೀರಾ. ಬರ್ತೀರಾ? ಓಡೋಣ. ಏನು ಪಾರ್ಕಲ್ಲಿ ಓಡೋದು, ಅಲ್ಲಿ ಇಲ್ಲಿ ಓಡೋದು? ನಮ್ಮ ಮನೆ ಮುಂದೆನೇ ಓಡ್ಬಿಡೋಣ ಬನ್ನಿ. ಮತ್ತೆ ಒಂದು ರೌಂಡ್ ಓಡು. ಹೆಂಗಿದೆ ಟ್ರ್ಯಾಕು? ಹಲೋ, ನಮ್ಮಣ್ಣ ಇದ್ದಾರಾ? ಯಶಣ್ಣ मुंबई बड़ा फैन हूँ मैं. मुंबई कब गया मेरे को मालूम नहीं. हाँ ठीक है, इसलिए मैं आया. ಸರಿ ಸಿಗೋಣ, ಬಾಯ್. ನಮ್ಮ ಅಣ್ಣ ಮುಂಬೈಲಿದ್ದಾರೆ, ಸಿಗಲ್ಲ ಇವತ್ತು. ಇದ್ದಿದ್ರೆ ಒಂದು ಹಾಯ್ ಮಾಡಿರೋರು ನನಗೆ. ನಾನಂತೂ ಸದ್ಯಕ್ಕೆ ಗಾಲ್ಫ್ ಕೋರ್ಟ್ ಆಪೋಸಿಟಲ್ಲಿ ಇದ್ದೀನಿ. ನಮ್ಮ ಅಣ್ಣನ ಮನೆ ಮುಂದೆ ಒಂದು ಸ್ವಲ್ಪ ಓಡಿದೆ, ಸಖತ್ ಖುಷಿ ಆಯಿತು. ಏನೋ ಸಿಕ್ಬಿಟ್ಟಿದ್ದಿದ್ರೆ ಅಲ್ಲೇ ಒಂದು ಡ್ಯಾನ್ಸ್ ಮಾಡಿಬಿಡ್ತಿದ್ದೆ. ಓಕೆ, ಕಬ್ಬನ್ ಪಾರ್ಕ್ ಹೋಗೋಣ ಬನ್ನಿ. ಮಗ ಎಲ್ಲಿದೆಯೋ? Mr. Preet Preet, ಯಾವಾಗಲೂ ಲೇಟ್. ಅವನು ಯಾವಾಗಲೂ ಲೇಟು. ಬ್ಯಾಕ್ ದೋಸ್ ಡೇಸ್ ವೆನ್ ವಿ ವರ್ ವರ್ಕಿಂಗ್ ಇನ್ 10 ಗಂಟೆಗೆ ಇರೋದು ಆಫೀಸು. ಅಲ್ಲೂ 10:30 ಬರೋನು, 10:45 ಬರೋನು, ಬಂದು ಬೈಸ್ಕೊಳ್ಳೋನು ಲೇಟಾಗಿ. ಅವ್ನು ಕರೆಕ್ಟ್ ಟೈಮಿಗೆ ಬರೋದು ಥಿಯೇಟ್ರಿಗೆ ಮಾತ್ರ, ಅದು ಎಷ್ಟು ಪಿಕ್ಚರ್ಗೆ ಮಾತ್ರ. ಇಂಡಿಪೆಂಡೆನ್ಸ್ ಡೇ ಅಲ್ಲ, ಫುಲ್ ಟೈಟ್ ಸೆಕ್ಯೂರಿಟಿ ಇರುತ್ತೆ ಅನ್ಸುತ್ತೆ. ಟ್ರಾಫಿಕ್ ಎಲ್ಲ ಆಗಬಾರ್ದು ಅಂತ ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸವ್ರು ಇದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಯಾರೂ ಇರಲಿಲ್ಲ. ಸೈಕ್ಲಿಂಗ್ ಮಾಡ್ಕೊಂಡು ಬಂದ್ರಲ್ಲ, ಅದು ಇದೇ ಟೈಮಿಗೆ ಬಂದಿದ್ದು, ಬಟ್ ಯಾರೂ ಇರಲಿಲ್ಲ. ಇವತ್ತು ಬಂದು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಅಲ್ಲಲ್ಲಿ ಪೊಲೀಸ್ ಇರ್ತಾರೆ. ನೋಡಿ, ಲೈವ್ ಲೊಕೇಶನ್ ಕಳ್ಸೋಕೆ ಹೇಳ್ತಿದ್ದಾನೆ, ನಾನು ಕಳಿಸ್ತಿಲ್ಲ. ಗಗನ ಕಳಿಸ್ಬಿಟ್ಟಿದ್ದಾನೆ. ಎಲ್ಲಿದ್ದಾನೆ ನೋಡೋಣ ಬನ್ನಿ. ಯಾವುದಿದು? ಓಹೋ, ಇನ್ನೂ ಅಲ್ಲಿ. ಎಲ್ಲಿ? ಸಿ ವಿ ರಾಮನ್ ರೋಡು. ಅಲ್ಲೋ ಮಗ, ಏನೋ ಎಷ್ಟೊತ್ತಾಗುತ್ತೆ? ನಾನು ಆಲ್ಮೋಸ್ಟ್ ಹತ್ತತ್ರ ಬಂದ್ಬಿಟ್ಟೆ. ಮೇಕ್ರಿ ಸರ್ಕಲಲ್ಲಿ ಇದೆ ಇನ್ನು. ಏನಿಲ್ಲಪ್ಪ, ಶಾರ್ಟ್ ಕಟ್ ಇದೆ ಇಲ್ಲಿ. ನಾನು ಲಾಸ್ಟ್ ಟೈಮ್ ಹೇಳಿದೆ ನಿನಗೆ, ಕಬ್ಬನ್ ಪಾರ್ಕ್ ಹೋಗೋಕೆ ಒಳ್ಳೆ ಶಾರ್ಟ್ ಕಟ್ ಇದೆ. ಬಿಡ್ರೋ, ಇನ್ನು ಫ್ರೀಡಮ್ ರನ್ನ. ಗಾಡಿ ಪಾರ್ಕ್ ಮಾಡಿದ್ದೀವಿ, ಬನ್ನಿ ಏನು ನಡೆಯುತ್ತೆ ನೋಡೋಣ. ಅದು ಎಲ್ಲಿನ್ನ ಓಡ್ಕೊಂಬರ್ತಾವನೋ ಗೊತ್ತಿಲ್ಲ. ಅದನ್ನ ಕಾಲ್ ಮಾಡಿ ನೋಡೋಣ ಬನ್ನಿ. ಮಗ, ವೇರ್ ಆರ್ ಯು? ಹಾಯ್ ಏನಪ್ಪ ನಮ್ಮ ಬಾಸ್ಗೆ. ಓ ಡನ್ ಬಾ. ನಾನು ಆಲ್ರೆಡಿ ಬಂದ್ಬಿಟ್ಟಿದ್ದೇನೆ ವಿಧಾನಸೌಧ ಮುಂದೆ. ಫುಲ್ ಸುಸ್ತಾಗೋಯ್ತಪ್ಪ ಓಡಿ. ಅದೇನು ನೆಟ್ವರ್ಕೇ ಸರಿಯಾಗಿ ಬರ್ತಿಲ್ಲ ಮಗ, ಬರೀ ಕಾಲ್ಸ್ ಬರ್ತಿದೆ ಅಷ್ಟೇ, ಇಂಟರ್ನೆಟ್ ವರ್ಕೇ ಆಗ್ತಿಲ್ಲ. ನೋಡ್ಕೊಳ್ರಪ್ಪ, ಸ್ಟ್ರೈಟ್ ಹೋಗಿ ರೈಟ್ ತೊಗೊಂಡ್ರೆ ಅಲ್ಲಿ ಗಾಡಿ ಇದೆ. ಮರ್ತಿಗೆ ತೊಗೊಬಿಟ್ಟನು. ಅಣ್ಣ ಫೋನ್ ಮಾಡಿದ್ದ, ಬಂದ್ಬಿಡು ಅಂತಾಗಲೇ ವಿಧಾನಸೌಧ ಮುಂದೆ. ಲೈವ್ ಲೊಕೇಶನ್ ಕಳಿಸ್ತಿಲ್ಲ. ಏನು ನಂಗೆ ಅರ್ಥನೇ ಆಗ್ತಿಲ್ಲ, ಅದು ಹೆಂಗೆ ಬಂದು ಅದು ಹೆಂಗೆ ಕದೇನೋ. ಕಂಪ್ಲೀಟ್ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಬಂದು ಫ್ರೀಡಮ್ ರನ್ ನಡೀತದೆ. ನಾವಿಲ್ಲಿ ಆಲ್ರೆಡಿ ಬಂದು ರೀಚ್ ಆಗಿಬಿಟ್ಟಿದ್ದೀರಿ. ಗೊತ್ತಿಲ್ಲ ಅವನಿಗೆ ಗಾಡೀಲಿ ಬಂದಿರೋದು. ಸೊ ಕಬ್ಬನ್ ಪಾರ್ಕ್ ಒಳಗಡೆ ನುಗ್ಗೋಣ ಬನ್ನಿ, ಏನಿದೆ ನೋಡೋಣ. ವಿಧಾನಸೌಧ ಒಳಗಡೆ ಎಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲಪ್ಪ, ಬಿಡಲ್ಲ ನಮ್ಮನ್ನು. ಆಚೆಯಿಂದ ನೋಡೋದಷ್ಟೇ. ಏನಿದು? ಪರ್ಫಾರ್ಮೆನ್ಸ್ ಅನ್ಸುತ್ತೆ, ಮೋಸ್ಟ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ. ಏನಿದೆ ಓದಿ? ಫ್ರೀಡಮ್ ಅಪ್ಪ.
ಮಾತರಂ 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 ಜೈ. ಅಲ್ಲ, ನಮ್ಮ ದೋಸ್ತ ತುಂಬಾ ಮಿಸ್ ಮಾಡ್ಕೊಂತಿದ್ದಾನೆ. ಮಾಡಿದ್ದು ಒಳ್ಳೆ ಪ್ಲಾನ್ ಅನ್ಸುತ್ತೆ. ನಾನು ಇಲ್ಲ, ಅಲ್ಲಿಂದ ಓಡಿ ಇವಾಗ ರೀಚ್ ಆಗಿ ಎಲ್ಲ ಮುಗಿದ್ಮೇಲೆ ಬರ್ತಿದ್ದೆ ಅಷ್ಟೇ. ನಾನು ಐ ಆಮ್ ಇಂಟೆಲಿಜೆಂಟ್ ಯಾ. ಕ್ರಾಸ್ ಮಾಡೋಣ, ಓಡೋಣ ಒಂದು ಸ್ವಲ್ಪ. ಫ್ರೀಡಮ್ ಡೇ ದಿನ, ಇಂಡಿಪೆಂಡೆನ್ಸ್ ಡೇ ದಿನ, ವಿಲ್ ಗೋ ಫಾರ್ ಎ ರನ್. ಸ್ಟಾಲ್ಸ್ ಇದೆ, ಹ್ಯೂಜ್ ಕ್ರೌಡ್ ಗ್ಯಾದರ್ ಆಗುತ್ತಲ್ಲ, ಸೊ ಅದರಿಂದ ಸ್ಟಾಲ್ಸ್ ಎಲ್ಲ ಇಡ್ತಿದ್ದಾರೆ. ಈ ಥರ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಇದನ್ನೆಲ್ಲ ಈ ಥರ ಬರಬೇಕು. ಮನೇಲಿ ಕೂತ್ಕೊಂಡು ಏನು ಮಾಡೋದು, ಕೂತಿದ್ರೆ ಕೂತ್ಕೊಂಡೇ ಇರ್ತೀವಿ. ಕಂಪ್ಲೀಟ್ 360 ಡಿಗ್ರಿ ರೆಕಾರ್ಡ್ ಆಗುತ್ತೆ. ಹೋಗ್ಬಿಟ್ಟು ಲ್ಯಾಪ್ಟಾಪಲ್ಲಿ ಹಾಕ್ಕೊಂಡು ಕಂಪ್ಲೀಟ್ 360 ಡಿಗ್ರಿ ರಿಫ್ರೇಮಿಂಗ್ ಮಾಡಿಬಿಟ್ಟು ಎಡಿಟ್ ಮಾಡೋದಷ್ಟೇ. ಹೌದಾ? ಎಷ್ಟಿದೆ ಬ್ರೋ ಇದು? ಇದು ಬಂದು 64 64,000 ಆಗುತ್ತೆ. ಇವಾಗ ಬಂದು ಹೊಸದು ಬಂದಿದೆ X6 ಅಂತ. ಅದು ಆಲ್ಮೋಸ್ಟ್ 70 to 75 ಆಗುತ್ತೆ. ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಅಪ್ಗ್ರೇಡೆಡ್ ಒನ್ ಅದು. ನಾನು ತೊಗೊಂಡು ಒಂದು 2 ತಿಂಗಳು ಆಯ್ತು. ಇದಾಯ್ತು, ಒಂದು 1 ಇಯರ್ ಆಯ್ತು ಲಾಂಚ್ ಆಗಿ. 1 ಇಯರ್ ಆಯ್ತು. ಹಾಂ, ನೀವು ತಗೊಂಡು 1 ಇಯರ್ ಆಯ್ತಾ? ನಾನು ತೊಗೊಂಡು ಒಂದು 2 ತಿಂಗಳು ಆಯ್ತು ಅಷ್ಟೇ. ರೀಸೆಂಟಾಗಿ ತೊಗೊಂಡು. ಚೆನ್ನಾಗಿದೆ ಬಟ್. ಥ್ಯಾಂಕ್ ಯು. ಸರಿ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಓಕೆ, ಸೇಮ್ ಟು ಯು ಸರ್. ಥ್ಯಾಂಕ್ ಯು. ಸಿ ಯು. ಕ್ಯಾಮ್ರಾ ಒಂದು ಸ್ವಲ್ಪ ಹೊಸ ಥರ ಇದೆಯಲ್ಲ, ಸೊ ಅದರಿಂದ ಎಲ್ಲರೂ ಕೇಳ್ತಿರ್ತಾರೆ ಏನು ಕ್ಯಾಮ್ರಾ ಅಂತ. ಸೊ ಅದರಲ್ಲಿ ಏನಿದೆ, ತೋರಿಸೋದ್ರಲ್ಲಿ ಏನಿದೆ. ವಿಷಯ ಏನಂದರೆ, ಕಬ್ಬನ್ ಪಾರ್ಕ್ ಒಳಗಡೆ ಹೋಗೋದ್ರಲ್ಲೇ ಇದ್ದೀನಿ ಅಲ್ಲಿಂದ ಅವಾಗಲಿಂದ. ಡಿಸ್ಟರ್ಬ್ ಮಾಡಬಾರ್ದು ಫೋಟೋ ತೆಗಿಬೇಕಾದ್ರೆ. ಥ್ಯಾಂಕ್ಸ್. ಅದಿದೆಲ್ಲ ಇದೆ ಅವರು. ಸೊ ನಿಮ್ಮೆಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇದು ಬಂದು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್. ಓಕೆ, ಇಷ್ಟು ಕಬ್ಬನ್ ಪಾರ್ಕ್ಗೆ ಹೋಗೋಣ ಬನ್ನಿ. ಕಬ್ಬ ಪಾರ್ಕ್ ವಿಲ್ ನೋಡಿ. ಒಳಗಡೆನೂ ಒಳ್ಳೆ ಅರೇಂಜ್ಮೆಂಟ್ಸ್ ನಡೀತದೆ ನೋಡಿ. ನಮ್ಮ ಗಗನದ ಎಲ್ಲಿದ್ದಾನೋ ಏನೋ. ಮರದ ಪೊದೆಗಳಲ್ಲಿ ಹಾವುಗಳಿವೆ, ಎಚ್ಚರ. ಹಾವುಗಳಿರ್ತವೆ ಇಲ್ಲಿ. ಬನ್ನಿ ಇಲ್ಲೊಂದ್ಸತಿ ತಿಳಿಸಿ. ಅಥವಾ ಮೈನ್ ರೋಡಲ್ಲಿ ಓಡಿದ್ರೇ ಬೆಸ್ಟ್ ಅನ್ಸುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಬೆಳಿಗ್ಗೆ ಪಬ್ಬಲ್ಲಿ ಕೂತ್ಕೊಂಡು ವಾಟ್ರ್ ಕುಡಿದ್ರು ಜನ ಓಡ್ಕ ಅನ್ಕೋತಾರೆ. ನಾವು ಜಾಗಿಂಗ್ ಮಾಡಕ್ಕೆ ಬಂದಿದ್ದೀವಿ. ಐ ಥಿಂಕ್ ನಮಗೆ ಈ ರೂಟು ಸರಿ ಇಲ್ಲ ಅನಿಸುತ್ತೆ, ಯಾಕೋ ಗೊತ್ತಿಲ್ಲ. ಲೆಟ್ ಅಸ್ ನಾಟ್ ಡಿಸ್ಟರ್ಬ್ ದೆಮ್. ನಮ್ಮ ಪಾಡಿಗೆ ನಾವು ಇಲ್ಲಿ ಓಡೋಣ ಬನ್ನಿ. ವಿಲ್ ರನ್ ಇಯರ್. ದಿಸ್ ಇಸ್ ಗುಡ್ ಆ್ಯಕ್ಚುಲಿ. ಒಳಗಡೆ ಹೆವಿ ಮೀಟಿಂಗ್ಸ್ ನಡೀತದೆ, ಸೊ ನಾವು ಡಿಸ್ಟರ್ಬ್ ಮಾಡಿಕೊಡ್ದು. ಮರ ಬೀಳಂಗೈತಲ್ಲಪ್ಪ. ನಾನು ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೋದೆ, ಚೆನ್ನಾಗೇ ಇದೆ. ಬಟ್ ನಾವು ಓಡೋಕ್ಕೆ ಬಂದಿದ್ದೀವಿ, ನೋಡೋಕ್ಕಲ್ಲ. ಸೊ ವಿಲ್ ರನ್ ಇಯರ್. ಚೆನ್ನಾಗಿದೆ ಮಾತ್ರ ಪ್ಲೇಸು ಮಾತಾಡೋಕ್ಕೆ. ನನ್ನ ಪ್ಲ್ಯಾನ್ ಚೆನ್ನಾಗಿದೆಯಾ ಅಥವಾ ನಾನು
ಅಲ್ಲಿಂದನೇ ಓಡ್ಕೊಂಬರ್ಬೇಕಾಗಿತ್ತ? ನೀವೇ ಹೇಳಿ. ಇಲ್ಲಿ ಬಂದು ಓಡೋದು ಹೆಂಗಿದೆ, ಅಲ್ಲಿಂದ ಓಡ್ಕೊಂಬಂದು ಇಲ್ಲಿ ಸುಧಾರಿಸ್ಕೊಳ್ಳೋದು ಹೆಂಗಿದೆ? ಕರೆಕ್ಟಾ? ನನ್ನ ಪ್ಲ್ಯಾನ್ ಕರೆಕ್ಟಾಗಿದೆಯಾ? ಓಕೆ, ಮನೆ ವಿಲ್ ಗೋ ಫಾರ್ ಅ ರನ್. ಹೋ, ನೆನದವರ ಮನದಲ್ಲಿ ನಮ್ಮ ದೋಸ್ತ ಗಗನ್ ಕಾಲಿಂಗ್. ಹಲೋ, ಬಂದ? ನಾನೆಲ್ಲ ಆಗ್ಲಿಂದ ಜಾಗಿಂಗ್ ಮಾಡ್ತಾನೆ ಇದ್ದೀನೋ ಬರೋ ತನಕ. ಇಲ್ಲ ಬರ್ತೇನೆ ಇಲ್ಲಪ್ಪ. ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇಲ್ಲಿ ಫೌಂಟೇನ್ ಇದೆ ನೋಡು. ನೋಡಿ, ಆಗ್ಲಿಂದ ಅವನದೆಲ್ಲ ಮಿಸ್ ಮಾಡ್ಕೊಂಡ. ನಾನು ಮಿಸ್ ಮಾಡ್ಕೊಂಡೆ, ನಾನು ಕ್ಯಾಪ್ಚರ್ ಮಾಡ್ಕೊಂಡೆ. ನಾನು ಬಂದೆ ಗುರು, ನಾನು ಬಂದೆ. ಎಲ್ಲ ಏನೋ ಸ್ಟಾಲ್ಸ್ ಎಲ್ಲ ಹಾಕಿ ಅರೇಂಜ್ ಮಾಡಿದ್ದಾರೆ. ಇಂಡಿಪೆಂಡೆನ್ಸ್ ಡೇಗೆ ಏನೋ ಇಲ್ಲಿ ಫ್ಲಾಗ್ ಹಾಯ್ಸಿಂಗ್ ಎಲ್ಲ ಇರುತ್ತಲ್ಲ, ಸೊ ಇಲ್ಲ ಸ್ಟಾಲ್ಸ್ ಎಲ್ಲ ಹಾಕಿ ಫುಲ್ ನೀಟ್ಲಿ ಡೆಕೋರೇಟೆಡ್. ಬಾ, ಹಂಗೆ ಮುಂದೆ ಬಾ. ಒಂದು ಜಂಕ್ಷನ್ ಥರ ಇದೆ ನೋಡು. ಬಂದು ವಾಟ್ ಆರ್ ಯು ಟಾಕಿಂಗ್ ಮಗ? ವಿಧಾನಸೌಧ ಮುಂದೆ ಒಂದು ಮಾರ್ಚ್ ಪಾಸ್ಟ್ ಮಾಡಿದೆ ನಾನು. ಬಂದಿದ್ದೀನೋ ಬೇಕಾದ್ರೆ ಗಾಲ್ಫ್ ಕೋರ್ಟ. ನಮ್ಮ ಅಣ್ಣ ಮುಂಬೈಗೆ ಹೋಗೋರಪ್ಪ. ಅಲ್ಲಿ ಸೆಕ್ಯೂರಿಟಿನ ಮಾತಾಡಿಸ್ಕೊಂಡು ಸೀದಾ ಓಡ್ಕೊಂಬಂದಿದ್ದೀನಿ ಶಾರ್ಟ್ಕಟ್ ವೇಲಿ. ಅದು ಎಷ್ಟು ಕ್ಯಾಲರೀಸ್ ಬರ್ನಾಗಿ ಹೋಗ್ಬಿಟ್ಟಿದೆಯೋ ಗೊತ್ತಿಲ್ಲ. ಬೇಗ ರಿಕವರ್ ಮಾಡ್ಕೊಬೇಕು. ಲೈವ್ ಲೊಕೇಶನ್ ಯಾಕೋ ಕಳ್ಸೋಕ್ಕೆ ಆಗ್ತಿಲ್ಲ. ಬಾ, ನಾನು ಫೋನ್ ಕೊಡ್ತೀನಿ. ಹೆಂಗಿದ್ರು ಬಂದಿದೆಯಲ್ಲ. ಹಾಂ, ನಿಂದು ಬಂತು. ಲಾಂಗ್ ಕಟ್ ತೊಗೊಂಡು ಫಾಸ್ಟಾಗಿ ಹೊಡ್ಕೊಂಬಂದಿದ್ಯಾ? ಅದಕ್ಕೆ ಸುಸ್ತಾಗಿದೆ. ಇಲ್ಲ ಬಂದಮೇಲೆ ನಿಂಗೆ ಗೊತ್ತಾಗುತ್ತೆ. ನಾನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ. ಬಂದಿದ್ದೀನಿ ಅಂತಾನೆ, ಓಡ್ತಾ ಇದ್ದೀನಿ ಅಂತಾನೆ, ಅರ್ಥನೇ ಆಗ್ತಲ್ಲ ಅದು ಏನು ಮಾಡ್ತಾನೆ ಅಂತ. ಹೆಂಗೋ ನಾನು ಲೈವ್ ಲೊಕೇಶನ್ ಕಳ್ಸಿದ್ದೀನಿ ಅವ್ನಿಗೆ. ನಾನು ಎಲ್ಲರೂ ಕೂತ್ಕೋತೀನಿ, ನನ್ನ ಕೈಲಿ ಆಗ್ತಾಯಿಲ್ಲ, ಫುಲ್ ಕಾಲೆಲ್ಲ ನೋಡ್ತದೆ. ಎಲ್ಲರೂ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ. ಆಲ್ಮೋಸ್ಟ್ 1 hour 20 minutes ಆಯ್ತು ನಾನು ಸ್ಟಾರ್ಟ್ ಮಾಡಿ. ಆಮೇಲೆ ತೋರಿಸ್ತೀನಿ ನಿಮಗೆ, ಸ್ಕ್ರೀನ್ಶಾಟ್ ಹಾಕ್ತೀನಿ, ರೆಕಾರ್ಡ್ ಮಾಡಿದ್ದೆ. ಯಾವುದೇ ಕಾರಣಕ್ಕೂ ಹೇಳೋಂಗಿಲ್ಲ ನೀವು ಗಾಡೀಲಿ ಬಂದಿರೋದು. ಹಾಂ, ಮರ ನೋಡಿ ಹೆಂಗಿದೆ. ಬಾ, ಮರ ನೋಡಿ ಹೆಂಗಿದೆ. ಹಾವುಗಳಿದ್ದಾವೆ. ಎಚ್ಚರ, ಜುಗ್ ಅಂತ ಬರ್ಬೋದು. ಎಚ್ಚರ, ಹುಷಾರಾಗಿ ಬರಬೇಕಿದೆ ಕಬ್ಬನ್ ಪಾರ್ಕಲ್ಲಿ. ಹೌದು, ಬಾತ್ರೂಮ್ಗೆ ಹೋಗೋಣ. A few moments later. ಅಲ್ಲಿ ಕೂತಿರೋದು ಕಾಣಿಸ್ತಾ? ಫಸ್ಟು ಕೀನ ಒಳಗಡೆ ಇಟ್ಕೊತೀನಿ. ಚಿಲ್ ಅನ್ಬಾರ್ದಲ್ಲ. ಆಲ್ಮೋಸ್ಟ್ ನಾನು ಬಂದು ಒಂದು 20 to 30 minutes ಆಯಿತು. ಇವರು ಅಯ್ಯೋ ಓಡ್ಕೊಂಡ್ ಬರೋಷ್ಟ್ರಲ್ಲಿ 20 minutes ಆಯ್ತು, ಇಲ್ಲೇ ಕೂತಿದ್ದೀನಿ. ಇವಾಗ ಬಂದವ್ರು ಸರ್. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆಯಪ್ಪ, ನಾನೇ ಫಸ್ಟ್ ಬಂದಿರೋದು. ಹಿಂಗೆ ಆಯ್ತು, ನಾನು ನಿಂಗೆ ಕಾಲ್ ಮಾಡಿದ್ನಲ್ಲ. ಹಾಂ, ರೆಕಾರ್ಡ್ ಆಗಿದೆ, ಕಳಿಸಿರೋದು ನೋಡು. ಈಗ ಬಂದಿದೆ, ನೋಡಿದೆ. ನಾನು ನೆಟ್ವರ್ಕ್ ಎಲ್ಲೆಲ್ಲಿದೆ ಅಂತ ಎಲ್ಲ ಹುಡ್ಕೊಂಡು ಟವರ್ ಹತ್ರ ಹೋಗಿ ಬಂದೆ. ಕಬ್ಬನ್ ಪಾರ್ಕಲ್ಲಿ ಎಲ್ಲೋ ಟವರ್ ಹಾಕವ್ರೆ, ಅಲ್ಲಿ ಹತ್ರ ಹೋಗಿ ಫೋನ್ ಇಟ್ಟು ಬಂದಿದ್ದು. ಸುಸ್ತಾಗೋಯ್ತು. ಕುತ್ಕೊಳ್ಳೋ, ಸ್ವಲ್ಪ ಈಸಿ ಇರುತ್ತೆ ಅಂದ್ಕೊಂಡೆ. ನಾನು ಕುತ್ಕೊತೀನಿ. ಸೊ ಕ್ಲಿಯರಾಗಿ ಗೊತ್ತಾಗಿದೆ ಯಾರು ವಿನ್ನರ್ ಅಂತ. ಅದು ನಾನೇ, ನಿಮಗೂ ಗೊತ್ತು. ಫಸ್ಟು ವಿಧಾನಸೌಧ ರೀಚ್ ಆಗಿದ್ದು ನಾನೇ, ಕಬ್ಬನ್ ಪಾರ್ಕ್ ರೀಚ್ ಆಗಿದ್ದು ನಾನೇ. ನಿಮ್ಗೆ ಕಂಪ್ಲೀಟ್ ಫೂಟೇಜಸ್ನ ತೋರಿಸಿದ್ದೇನೆ. ಸೊ ಮಗ, ನಾನೇ ವಿನ್ನರ್ ಮಗ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಚೆನ್ನಾಗಿ ನಂಬಕ್ಕೆ ಆಗ್ತಿಲ್ಲ, ಬಟ್ ನಂಗೆ ಗೊತ್ತಿದ್ದು. ಶಾರ್ಟ್ ಕಟ್ಸ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತು. ವಿಡಿಯೋಲಿ ಹೇಳಿದ್ದೀನಿ ನಾನು ಆ್ಯಕ್ಚುಲಿ ವಿಡಿಯೋಲಿ ಹೇಳಿದ್ದೀನಿ ಪ್ರೀತ್ನ ಅಂಡರ್ಸ್ಟ್ಯಾಂಡ್ ಮಾಡೋಂಗಿಲ್ಲ ಅಂತ. ಬಟ್ ದೇವರಾಣೆ ಈ ರೇಂಜಿಗೆ ನನಗೆ ಯಾವ ರೂಟಲ್ಲಿ ಬಂದೆ ಅಂತ ನನಗೆ ಗೊತ್ತಾಗಬೇಕಲ್ಲ. ನೀನು ಹಾರ್ಡ್ ವರ್ಕ್ ಮಾಡಬಾರ್ದು, ಸ್ಮಾರ್ಟ್ ವರ್ಕ್ ಮಾಡಬೇಕು. ಯಾವ ಸ್ಮಾರ್ಟ್ ವರ್ಕ್? ನಂಗೆ ಯಾವ ರೂಟಲ್ಲಿ ಬಂದೆ ಅಂತ ಗೊತ್ತಾಗ. ಹೋಗ್ತಾ ಶಾರ್ಟ್ ಕಟ್ ತೋರಿಸ್ತೀನಿ ನೋಡು. ಆಜು ಗೈಸ್, ನಾವು ವಿನ್ನರ್ಗೆ 3 ವಿಶ್ ಸಿಗುತ್ತೆ. ಕೇಳಿ 3 ವಿಶಸ್ ಏನು ಬೇಕು? ಸೊ ಫಸ್ಟ್ ವಿಶ್ ಬಂದು ನೀನು ಕೋಪ ಮಾಡ್ಕೊಳ್ಳೋಂಗಿಲ್ಲ, ಬೈಯಂಗಿಲ್ಲ, ಪ್ರಾಮಿಸ್. ವಿಶ್ ಕೇಳೋ ಏನಾರು. ಫಸ್ಟ್ ವಿಷಯ ಅದೇ,
ನೀನು ಕೋಪ ಮಾಡ್ಕೊಳ್ಳೋಂಗಿಲ್ಲ, ಭಯಂಗಿಲ್ಲ. ಇದು ಯಾವ ಥರ ವಿಶ್ ಮಚ್ಚ? ಅದು ವಿಶ್ ಹಂಗೇನೆ, ನೀನು ಬರೀ ವಿಶ್ ಅಂತ ಕೇಳಿದ್ಯಾ, ನಾನು ವಿಶ್ ಹೇಳಿದ್ದೀನಿ. ಕೋಪ ಮಾಡ್ಕೊಳ್ಳೋಂಗಿಲ್ಲ, ಭಯಂಗಿಲ್ಲ, ಅದು ವಿಶ್ ನಂಬರ್ 1. ಓಕೆ. ಸೊ ವಿಶ್ ನಂಬರ್ 2, ಅಲ್ಲಿಂದ ಓಡ್ಕೊಂಬಂದು ಕ್ಯಾಲೋರೀಸ್ ಎಲ್ಲ ಬರ್ನೌಟ್ ಆಗಿಬಿಟ್ಟದೆ. ಓಕೆ. ನನಗೊಂದು ಚೆನ್ನಾಗಿರೋ ಕೇಕ್ ಕೊಡ್ಸು ಮಗ. ಕೇಕ? ಅಷ್ಟೇ ಸಾಕ? ಕೇಕ್ ಸಾಕು ಮಚ್ಚ. ಇಷ್ಟು ಚಿಕ್ಕ ವಿಷಯ. 3ನೇ ವಿಶ್ ಇದೆಯಲ್ಲ ಮಗ. ಅಲ್ಲ 3ನೇ ವಿಶ್ ಬಿಡು ಫಸ್ಟ್. ನಂಗೆ ಎರಡೇ ಕನ್ವಿನ್ಸ್ ಆಗ್ತಿಲ್ಲ. ಏನಾದ್ರು ದೊಡ್ಡದಾಗಿ ಕೇಳಿದ್ರೆ ಅದು ಚಿಕ್ಕ ಚಿಕ್ಕ ಪ್ರಾಮಿಸು ಅದು ಇದು ಅಂದ್ಕೊಂಡು. 3ನೇ ದೊಡ್ಡದಾಗಿದೆ. ಏನು ಬೇಕು 3ನೇ ವಿಷು? ಟಾಕ್ಸಿಕ್ ಟಿಕೆಟ್. ಸೊ ಗಗನ್ ಅವರ ರೆಕಾರ್ಡ್ ನೋಡಿ, 10 ಕಿಲೋಮೀಟರ್ಸ್ 10 kilometers. 1 hour 37 minutes ಆಯಿತು. 1:20 ಬಂದೆ, 17 minutes ಆಯಿತು. ಪ್ರೀತ್ ಸಿಗೋಷ್ಟೊತ್ತಿಗೆ ಸಿಗೋಷ್ಟೊತ್ತಿಗೆ ಕಂಪ್ಲೀಟ್ಲಿ ಎಂಡ್ ಔಟ್. ನೈಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೀನು ತೋರಿಸು ಆಯ್ತು. ಇವಾಗ ಯಾರು ಫಸ್ಟ್ ಬಂದಿದ್ದು ಅಂತ ಹೆಂಗೆ ಕಂಡಿದ್ದೀವಿ? ನಂದು ಅದು ಆ್ಯಪು ಇಲ್ಲ, ನಾನು ಅಲ್ಲೇ ಹೇಳಿದೆ ನಾನು ಡೌನ್ಲೋಡ್ ಮಾಡು ಅಂತ. ಮರ್ತೇ ಹೋಗ್ಬಿಟ್ಟು ನಾವು, ನೆಟ್ವರ್ಕೇ ಬರ್ತಿಲ್ಲ ಅವಾಗಲಿಂದನೂ. ಸೊ ಪ್ರೀತ್ ಗೆದ್ದಿದ್ದಾನೆ, 3 ವಿಶ್ ಕೇಳಿದ್ದಾನೆ. ವಿನ್ನರ್. ಅದು ಯಾವುದೋ ಚಿಕ್ಕ ಮಕ್ಕಳು ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕು ಅಂತ ಕೇಳ್ದಂಗೆ ಅದು 3 ವಿಶ್ ಕೇಳಿದ್ದಾನೆ. ಪ್ರಾಮಿಸ್ ಮಾಡಬೇಕು, ಬೇಜಾರು ಮಾಡ್ಕೊಳಂಗಿಲ್ಲ ಅಂತ 1 ವಿಶು, ಇನ್ನೊಂದೇನೋ ಕೇಕ್ ಬೇಕಂತೆ. ಇನ್ನೊಂದು 3ನೇದು ಕೇಳಿದ್ದಾನೆ, ಅದು ಚೆನ್ನಾಗಿದೆ. ಅದೆಲ್ಲ ತುಂಬ ಚಿಕ್ಕ ವಿಶ್ಗಳು. ಸೊ ಈ ಒಂದು ವಿಶ್ಗಳನ್ನೆಲ್ಲ ಈಡೇರಿಸಿ ಆಫೀಸ್ ಕಡೆಗೆ ಹೋಗೋಣ ಇವತ್ತು. ಮೆಟ್ರೋಯಿಂದ ಇಲ್ಲಿ ಪಿಣ್ಯ ತನಕ ಹೋಗ್ತೀವಿ. ಮೆಟ್ರೋದಲ್ಲಿ ಹೋಗ್ತೀವಿ. ಮೆಟ್ರೋದಲ್ಲಿ ಫುಲ್ ಟಾಕ್ಸಿಕ್ದು ಪೋಸ್ಟರ್ಸ್ ಎಲ್ಲ ಹಾಕಿದಾರಂತೆ ಮೆಟ್ರೋಗೆ. ಎಸ್ ಅದನ್ನೆಲ್ಲ ನೋಡೋಣ. ಸಖತ್ತಾಗಿದೆ. ವಿಧಾನಸೌಧ ಮೆಟ್ರೋ ಮುಂದೆ ಬಂದಿದ್ದೀವಿ. ನಾನಂತೂ ಆ ಟಾಕ್ಸಿಕ್ ಪೋಸ್ಟರ್ಸ್ ನೋಡೋಕೆ ಸಕ್ಕತ್ ಎಕ್ಸೈಟ್ ಆಗಿದ್ದೀನಿ. ಫುಲ್ ಮೆಟ್ರೋ ಫುಲ್ ಟಾಕ್ಸಿಕ್ದು ಪೋಸ್ಟರ್ಸ್ ಹಾಕಿದ್ದಾರೆ. ಅದು ನೋಡೋಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಮಚ್ಚ ಟಿಕೆಟ್ ನೀನೇ ತಗೋ ಮಗ. ಸರಿ, ಟಿಕೆಟ್ ನೀನೇ ತಗೋ. ತಗೊತೇನೆ. ಕೊಡು, ಕ್ಯಾಮ್ರಾ ಕೊಡು, ಇಟ್ಕೊಂಡಿರ್ತೀನಿ, ತಗೊಂಬ. ಈಗ ಹೇಳಿದ್ರೆ ಕ್ಯಾಕರ್ ಸುಗಿತಾನೆ ಗಗನ, ಟಿಕೆಟ್ ತೊಗೊಳಕ್ಕೆ ಹೋಗ್ತಿದ್ದಾನೆ. ಫಸ್ಟ್ನೇ ವಿಶ್ ಪ್ರಾಮಿಸ್, ಭಯಂಗಿಲ್ಲ, ಕೋಪ ಮಾಡ್ಕೊಳಂಗಿಲ್ಲ. ಅದನ್ನು ನೆನಪಿಸಿ ಕನ್ವೆ ಮಾಡ್ಬೇಕು. ಈ ಟಿಕೆಟ್ ತೊಗೊಂಬಿಟ್ಟಿಯಪ್ಪ, ಬಾ ಇಲ್ಲಿ ಗಾಡಿ ತಂದಿದ್ದೀನಿ ಮಗ, ಬರೋ 1 ನಿಮಿಷ. ಹಾಂ, ಓಕೆ. 1 ನಿಮಿಷ ಪಾಪ. ಯಾಕೆ ಹಾಂ, ಏನಾಯ್ತು? ಸೀರಿಯಸ್ಲಿ ಗಾಡೀಲಿ ಬಂದೆ. ಪ್ರಾಮಿಸ್ ನಂಬರ್ 1, ಕೋಪ ಮಾಡ್ಕೊಳಂಗಿಲ್ಲ, ಮಚ್ಚ ಭಯಂಗಿಲ್ಲ. ಕಾನ್ಸೆಪ್ಟ್ನೇ ಅಲ್ಲ ನೋಡಲು. ಅನ್ಕೊಂಡಿದ್ದೆ ಏನೋ ಮಾಡಿದ್ದೇನೋ ಮಚ್ಚ. ಯಾರು ಓಡ್ತಾರೆ ಮಗ ಅಲ್ಲಿಂದ 15 ಕಿಲೋಮೀಟರ್. ಮನೆಯಿಂದ ಗಾಡಿ ತಾನೇ ಬಂದೆ. ಹಾಂ, ಮನೆ ಹತ್ರ ಅಲ್ಲಿ ಕ್ಯೂ ಹತ್ರ ಗಾಡಿ ತನಕ ಬಂದೆ. ಹೌದು. ನಂಗೆ ಅರ್ಥ ಆಗ್ತಿಲ್ಲ ಮಚ್ಚ, ನೀನು ಏನು ಮಾಡ್ತಿದ್ಯಾ ಅಂತ. ಕೋಪ ಮಾಡ್ಕೊಬೇಡ ಬಾ ಮಗ. ನಾನು ಅನ್ಕೊಂಡಿದ್ದೇನೋ ಇಲ್ಲ ಆಗ್ತದೇನೋ. ನಾನು ಅನ್ಕೊಂಡೆ ಏನೋ ಗಿಮಿಕ್ ಪ್ಲೇ ಮಾಡಿದ್ದೆ ಅಂತ. ಮಗ ಅವೆಲ್ಲ ಕೊಡಂಗೆ ಇಲ್ಲ ನೀನು. ಓಟ್ ಪ್ರಾಮಿಸ್. ಆ ಕಡೆ ಇದೆ ಬಾ, ಹೋಗೋದ. ಮೆಟ್ರೋದಲ್ಲಿ ನಾಳೆ ಹೋಗೋಣ ಬಾ, ಕರ್ಕೊಂಡು ಹೋಗ್ತೀನಿ ನಾನೇನು. ಬಾ. 15 ಕಿಲೋಮೀಟ್ರ್ ಯಾರು ಓಡ್ತಾರೆ ಮಗ? ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಮಗ? ನಾನು ನನ್ನ ಫ್ರೆಂಡ್ ಇಬ್ಬರು ಫಿಟ್ ಆಗಿರೋಣ, ಫಿಟ್ನೆಸ್ನ ಮೇಂಟೈನ್ ಮಾಡೋಣ ಅಂತ ಹೇಳಿ ಒಂದು ಚಾಲೆಂಜ್ ಕೊಟ್ಟೆ. ಇವನು ಈ ಥರ ಆಟ ನನಗೆ ಇಷ್ಟು ದಿವಸ ಹುಡುಗಿರು ಮೋಸ ಮಾಡ್ತಿದ್ರು, ಇವತ್ತು ಇವನು ಮೋಸ ಮಾಡ್ಬಿಟ್ಟು. ಮೋಸ ಏನಿಲ್ಲ, ಪ್ಲ್ಯಾನ್ ಬೇರೆ ಮಾಡ್ಬಿಟ್ಟೆ ನಾನು ಅಷ್ಟೇ. ನಾನು ಹೇಳ್ದೆ ಆಗಲ್ಲ ಅಂತಿಲ್ಲ, ಓಡಲೇಬೇಕು ಅಂತ. ಹೆಂಗೆ ಓಡೋದು ಹೇಳಿ ಅಲ್ಲಿಂದ ಇಲ್ಲಿ ತನಕ. ಸೊ ಅದರಿಂದ ಒಂದು ಸ್ವಲ್ಪ ಗಿಮಿಕ್. ಬಟ್ ಬಿಡೋಲ್ಲ, ಆದಷ್ಟು ಬೇಗ ಇವನ್ನ ಓಡಿಸ್ಕೊಂಡು ಮುಂದೆ ಬರ್ತೀನಿ ನಾನು ಖಂಡಿತ ಬಿಡೋಲ್ಲ. ತಗೋ, ತುಂಬ ಕಷ್ಟಪಟ್ಟು ಓಡ್ ಬಂದಿದ್ಯಾ, ಕುಡಿ. ಇಲ್ಲ, ಕುಡಿ ನಾನು ತಗೋ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ಪ್ರೀತ್. ಈ ವಿಡಿಯೋ ತುಂಬ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮ್ಯಾಸಿವ್ ಧನ್ಯವಾದಗಳು. ಹೆಲ್ಮೆಟು ಇಲ್ಲ, ಇವನೊಬ್ಬನೇ ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ. ಪೊಲೀಸ್ ಹಿಡಿದ್ರೆ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಬಟ್ ನಾನು ಯಾವುದೇ ಕಾರಣಕ್ಕೂ ಸೆಂಟ್ರ್ ಇಳಿಯೋಲ್ಲ. ಅದು ಹೆಂಗೆ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋಗು, ನಂಗೆ ಗೊತ್ತಿಲ್ಲ. ಅದೊಂದು ಹೆಲ್ಮೆಟ್ ಐತೆ ನೋಡಿ ಮಗ, ತೊಗೊಂಬಂದ್ಬಿಡು. 3ನೇದು ಟಾಕ್ಸಿಕ್ ಟಿಕೆಟ್ ಅಂತೆ. ಟಾಕ್ಸಿಕ್ ಬೇಕಾ ಟಿಕೆಟ್ ಬೇಕಾ ಮಗ? ಟಿಕೆಟ್ ನೋಡೋಕ್ಕೆ ಟಿಕೆಟ್ ಬೇಕು. ಚೆನ್ನಾಗಿದೆ.